ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸ್ವಪಕ್ಷದ ನಾಯಕರಿಂದಲೇ ಈಗ ಬಹಿರಂಗವಾಗಿಯೇ ಎಚ್ಚರಿಕೆ ಬಂದಿದೆ. ವಿಜಯೇಂದ್ರ ಹುಷಾರ್ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ನೋಡಿ ಬಿಜೆಪಿಯ ಸ್ವಪಕ್ಷದ ನಾಯಕರೇ. ಈ ಕುರಿತಂತೆ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ವಿಜಯೇಂದ್ರಗೆ ಹುಷಾರ್ ಅಂತ ಹೇಳಿದ್ದಾರೆ ಅರವಿಂದ ಲಿಂಬಾವಳಿ. ಬಹಿರಂಗವಾಗಿಯೇ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸ್ವಪಕ್ಷದ ನಾಯಕರಿಂದಲೇ ವಿಜಯೇಂದ್ರಗೆ ಎಚ್ಚರಿಕೆ ಬಂದ್ಬಿಟ್ಟಿದೆ. ನೀವೇನು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದೀರಿ ಈಗ ಹೇಳಲ್ಲ ಅಂತ ಹೇಳಿದ್ದಾರೆ. ಸಲಹೆಯನ್ನ ತೆಗೆದುಕೊಂಡು ನಿಮ್ಮ ಟೀಮ್ ಅನ್ನ ತಗೊಂಡು ಪ್ರವಾಸ ಮಾಡಿ ಅಂತ ಅರವಿಂದ ಲಿಂಬಾವಳಿ ಗರಂ ಆಗಿದ್ದಾರೆ. ನಮ್ಮ ಜೊತೆ ಬರಲು ಆಗದೆ ಇದ್ರೆ ನೀವೇ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡಿ, ಬೆಂಗಳೂರಿನಲ್ಲಿ ಕುಳಿತು ಪಕ್ಷ ವಿರೋಧಿ ಕೆಲಸ ಅನ್ಬೇಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಾವು ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಿದ್ದೇವಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಜಯೇಂದ್ರಗೆ. ನಾವು ಜನಪರ ಹೋರಾಟವನ್ನ ಮಾಡ್ತಿದ್ದೇವೆ, ನೀವೇನು ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಕಟ್ಟಿದವರು ನಾವು ಇಲ್ಲಿ ಕೂತಿದ್ದೇವೆ, ಆದ್ರೆ ಅಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದೀರಲ್ಲ ಅಂತ ಗರಂ ಆಗಿದ್ದಾರೆ. ಜನರ ಪರ ನಾವು ಧ್ವನಿ ಎತ್ತುತ್ತಿದ್ದೇವೆ, ಇದಕ್ಕೆ ಜನ ವಿರೋಧಿ ಅಂತೀರಾ? ಬೆಳಗಾವಿಯಲ್ಲಿ ವಿಜಯೇಂದ್ರ ವಿರುದ್ಧ ಅರವಿಂದ ಲಿಂಬಾವಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯ ರೆಬಲ್ ಟೀಮ್ ಕಂಪ್ಲೀಟ್ ಆಕ್ಟಿವ್ ಆಗಿಬಿಟ್ಟಿದೆ. ಟಕ್ಕರ್ ಮೇಲೆ ಟಕ್ಕರ್ ಅನ್ನ ವಿಜಯೇಂದ್ರ ಟೀಮ್ಗೆ ಕೊಡ್ತಿದ್ದಾರೆ. ಇದರ ನಡುವೆ ಇವತ್ತು ದೆಹಲಿಗೆ ಭೇಟಿಯನ್ನ ಕೊಡಲಿದ್ದಾರೆ ಶಾಸಕ ಯತ್ನಾಳ್ ಅವರು. ಇದರ ನಡುವೆ ನೇರವಾಗಿ ವಿಜಯೇಂದ್ರಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಅರವಿಂದ ಲಿಂಬಾವಳಿ. ಹುಷಾರ್ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಬಹಿರಂಗವಾಗಿಯೇ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ವಪಕ್ಷದ ನಾಯಕರಿಂದಲೇ ವಿಜಯೇಂದ್ರಗೆ ಈಗ ಎಚ್ಚರಿಕೆ ಬಂದು ಬಿಟ್ಟಿದೆ. ನೀವೇನು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ಈಗ ಹೇಳಲ್ಲ, ಸಲಹೆಯನ್ನ ತೆಗೆದುಕೊಂಡು ನಿಮ್ಮ ಟೀಮ್ ಅನ್ನ ತಗೊಂಡು ಪ್ರವಾಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಬರಲಿಕ್ಕೆ ನಿಮ್ಗೆ ಆಗಲ್ಲ ಅಂತಂದ್ರೆ ನಿಮ್ಮ ಪಕ್ಷವನ್ನ ತೆಗೆದುಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಿ. ನಾವು ಪಕ್ಷ ವಿರೋಧಿ ಕೆಲಸ ಮಾಡ್ತಿದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಕ್ಷ ವಿರೋಧಿ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ, ಜನಪರ ಹೋರಾಟವನ್ನ ಮಾಡ್ತಿದ್ದೇವೆ. ನೀವೇನು ಮಾಡ್ತಿದ್ದೀರಿ, ರಾಜ್ಯಾಧ್ಯಕ್ಷರಾಗಿ ಏನ್ ಕೆಲಸ ಮಾಡ್ತಿದ್ದೀರಿ ಅನ್ನೋದಾಗಿ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿದವರು ನಾವಿಲ್ಲಿದ್ದೇವೆ, ಆದ್ರೆ ನೀವ್ ಯಾಕೆ ಸುಮ್ಮನಿದ್ದೀರಿ? ಅದರ ಜೊತೆಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆಯನ್ನ ಮಾಡಿಸ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಜನರ ಪರ ನಾವು ಧ್ವನಿ ಎತ್ತಿದ್ದೇವೆ, ಇದಕ್ಕೆ ಜನ ವಿರೋಧಿ ಅಂತೀರಾ ಅನ್ನೋದಾಗಿ ಫುಲ್ ರಾಂಗ್ ಆಗಿದ್ದಾರೆ. ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರಗೆ. ಬೆಳಗಾವಿಯಲ್ಲಿ ವಿಜಯೇಂದ್ರ ವಿರುದ್ಧ ಅರವಿಂದ ಲಿಂಬಾವಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಯತ್ನಾಳ್ ಅವರು ದೆಹಲಿಗೆ ವಿಸಿಟ್ ಅನ್ನ ಕೊಡ್ತಿದ್ದಾರೆ. ಇದೇ ಹೊತ್ತಿನಲ್ಲಿ ದಾವಣಗೆರೆಯಲ್ಲಿ ಪ್ರತ್ಯೇಕವಾಗಿ ಸಮಾವೇಶವನ್ನ ಮಾಡಲಿಕ್ಕೆ ರೆಬಲ್ ಟೀಮ್ ಕೂಡ ಯೋಚನೆ ಮಾಡಿದೆ. ಇನ್ನು ಇದೇ ವಿಚಾರವಾಗಿ ಮೀಟಿಂಗ್ ಅನ್ನ ಮಾಡಿದ್ರು ಅರವಿಂದ ಲಿಂಬಾವಳಿ, ಶಾಸಕ ಯತ್ನಾಳ್ ಇರುವಂತದ್ದು. ಇನ್ನು ಜಾರಕಿಹೊಳಿ ಕೂಡ ಸಪರೇಟ್ ಆಗಿ ಬಿಜೆಪಿಯ ರೆಬಲ್ ನಾಯಕರು ಆಕ್ಟಿವ್ ಆಗಿ ಮೀಟಿಂಗ್ ಮಾಡಿದ್ರು. ಇನ್ನು ಇದನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂತ ವಿಚಾರವೂ ಇದೆ. ಇದರ ನಡುವೆ ಬೆಳಗಾವಿಯಲ್ಲಿ ಅರವಿಂದ ಲಿಂಬಾವಳಿ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವೇ ಫುಲ್ ರಾಂಗ್ ಆಗಿದ್ದಾರೆ. ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ, ಎಸ್ ಟಿ ಸೋಮಶೇಖರ್ ಅವರು ಹೋಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದ್ದೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ಜನಪರ ಹೋರಾಟಕ್ಕಿಳಿದಿರ್ತಕ್ಕಂಥ ಯತ್ನಾಳ್ ನೇತೃತ್ವದ ತಂಡದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೀರಿ. ನಾವು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿ ಹೋರಾಟವನ್ನು ಕೈಗೊಳ್ಳಿಕೊಂಡು ಪಕ್ಷವನ್ನ ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದೀವಿ. ಹಾಗಾಗಿ ಆ ತರದ ಯೋಚನೆಯನ್ನ ಬಿಟ್ಟು ದಯವಿಟ್ಟು ಹೊಂದಾಣಿಕೆ ರಾಜಕಾರಣವನ್ನು ಬಿಟ್ಟು ಇನ್ಯಾವುದೋ ಕಾರಣಕ್ಕೆ ಈ ಬಿಜೆಪಿಯ ಹೋರಾಟ ಒಂದಾನೊಂದು ಕಾಲದಿಂದ ನಾನು ಅನೇಕ ವರ್ಷಗಳಿಂದ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಯತ್ನಾಳ್ ಅವರು ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯ ನಾಯಕರು. ಸಿದ್ದೇಶ್ ಅವ್ರ ಬಗ್ಗೆ ಹೇಳಿದರು.
ಆಗಿನ ದಿನಗಳಲ್ಲಿ ತಂದೆಯವರು MP ಆದ ನಂತರ ಮಧ್ಯ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆಯೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ನಾಯಕರು. ಸೊ ಇದನ್ನ ಮನವರಿಕೆ ಮಾಡಿಕೊಂಡು ಸ್ವಲ್ಪ ಆ ಸ್ಥಾನದಿಂದ ಗೌರವವಾಗಿ ನಡ್ಕೊಳ್ಳಿ. ಮತ್ತು ಈ ಇಶ್ಯೂ ಏನಿದೆ, ನಾನು ಹೇಳಿದೆ, ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಇದು ಮನುಷ್ಯನಿಗೆ ದೇಹಕ್ಕೆ ಹೆಂಗೆ ಕ್ಯಾನ್ಸರ್ ಬಂದು ಮನುಷ್ಯನನ್ನೇ ಬಲಿ ತಗೊಳತ್ತೆ, ಹಂಗೆ ವಕ್ಫ್ ಅನ್ನುವಂತಹದ್ದು ದೇಶವನ್ನು ಬಲಿ ತಗೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ಒಂದು ಹುನ್ನಾರ ಇದು. ಆ ಹೋರಾಟಕ್ಕೆ ಸೀರಿಯಸ್ ಆಗಿ ಈ ಹೋರಾಟವನ್ನ ಮಾಡಿ ಅನ್ನುವಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. ಈ ಮುಂದೆ ನಾವು ಅದ್ರ ಸಂಬಂಧ ಇಲ್ಲ. JPCಗೆ ನಾವು ಹೋಗ್ತಾ ಇರೋದು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹೋಗ್ತಾ ಇದೀವಿ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರೆಗೂ ನಮ್ಮ ಒಳಗಿನ ಸಮಸ್ಯೆಗೆ ಏನು ಸಂಬಂಧ ಇದೆ? ಒಳಗಿನ ಸಮಸ್ಯೆ ಬಗೆಹರಿಸಬೇಕಾದವರು ಅಲ್ಲಿ ಸ್ಥಾನದಲ್ಲಿ ಕೂತಿರೋರು, ಅವ್ರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಬಂದ್ಮೇಲೆ ಯೋಚನೆ ಮಾಡಿ, ಬರ್ಲಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. JPC ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಹಂಗೆ ಹೇಳಲಿಲ್ಲ. ಒಬ್ಬರೇ ಹೋಗಂಗಿಲ್ಲ ಅಂತ ಹೇಳಿದಾರೆ ಅವರು, ಒಬ್ಬರೇ ಹೋಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಣ್ಣ, ಅವ್ರು ಕರೀಲಿ, ನೋಡೋಣ, ಕರೀಲಿಲ್ಲ. ಅರವಿಂದ ಲಿಂಬಾವಳಿ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಗರಂ ಆಗಿಬಿಟ್ಟಿದ್ದಾರೆ. ಏನು ಪಕ್ಷ ವಿರೋಧಿ ಕೆಲಸವನ್ನ ನಾವು ಮಾಡ್ತಿದ್ದೇವೆ, ನೀವು ಸುಮ್ಮನೆ ಕೂತಿದ್ದೀರಿ. ಇಡೀ ರಾಜ್ಯವನ್ನ ನಿಮ್ಮ ತಂಡದ ಜೊತೆ ಪ್ರವಾಸ ಮಾಡಿ, ಧ್ವನಿ ಎತ್ತಿ, ಅಭಿವೃದ್ಧಿ ಮಾಡಿ, ಆದರೆ ಸುಖ ಸುಮ್ಮನೆ ಪಕ್ಷ ಕಟ್ಟಿದ್ದು ನಾವು, ಕೆಲಸ ಮಾಡ್ತಿರುವಂಥದ್ದು ನಾವು, ಯಾಕೆ ಪಕ್ಷ ವಿರೋಧಿ ಅಂತಿದ್ದೀರಿ? ನಾವು ಜನಪರವಾಗಿದ್ದೀವಿ ಅಂತ ಫುಲ್ ಗರಂ ಆಗಿದ್ದಾರೆ. ಆದರೆ ಸ್ವಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವೇ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.